ನಮಸ್ತೆ ದೊಡ್ಡಬಳ್ಳಾಪುರ. ಇದು ನಿಮ್ಮ ತ್ರಿವರ್ಣ ನ್ಯೂಸ್. ನಮ್ಮ ದೊಡ್ಡಬಳ್ಳಾಪುರದ ಕಾಸ್ಬಾಗ್ ದುರ್ಗಾಪುರದಲ್ಲಿನ ಶ್ರೀ ರಥಸಪ್ತಮಿ ಶನೇಶ್ವರ ಸ್ವಾಮಿ ದೇವಾಲಯದ 25ನೇ ವರ್ಷದ ಬೆಳ್ಳಿ ಮಹೋತ್ಸವದ ಸುಸಂದರ್ಭವಿದು. ನಾವು ದೇವರನ್ನು ಪೂಜಿಸಬೇಕಾದ್ರೆ ಪ್ರಾರ್ಥಿಸಬೇಕಾದ್ರೆ ವಾರ ದಿನ ನಕ್ಷತ್ರ ನೋಡೋವಾಗಿಲ್ಲ, ಎಲ್ಲ ದಿನವೂ ಕ್ಷೇತ್ರಗಳು. ನೀವು ಯಾವಾಗ ಪ್ರಾರ್ಥನೆ ಮಾಡ್ತೀರೋ, ಯಾವ ದಿವಸ ಪ್ರಾರ್ಥನೆ ಮಾಡ್ತಾ ದಿವಸ ಎಲ್ಲವೂ ಕೂಡ ಶ್ರೇಷ್ಠವೇ ಪವಿತ್ರ ಅಂತ ಬಯಸ್ಕೋಬೇಕಾಗಿರುವಂಥದ್ದು. ಕೇವಲ ಒಂದು ದಿವಸಕ್ಕೆ ಮಾತ್ರ ನಾವು ಪವಿತ್ರ ಅಂತ ಬಯಸಬಾರದು. ಪ್ರತಿದಿನವೂ ಕೂಡ ನಮಗೆ ಪವಿತ್ರ ಅಂತ ಬಯಸ್ಕೊಂಡೇ ನಾವು ಪೂಜೆಯಿಂದ ಪ್ರಾರ್ಥನೆಯನ್ನು ಮಾಡಬೇಕಾಗಿರುವಂಥದ್ದು. ಆದರೆ ವಿಶೇಷವಾಗಿ ಶನಿವಾರ ಶನಿಮಾತ್ಮೂರ್ತಿ ಅಂತಾರೆ, ಒಂದೊಂದು ದಿವಸ ಬೇರೆ ಬೇರೆ ಇಟ್ಟು ಒಂದೊಂದು ದೇವರಿಗೊಂದು ದಿವಸ ಎಲ್ಲ ಮೀಸಲಾಗಿಟ್ಟುಬಿಟ್ಟಿದ್ದೀರ ಅಲ್ಲ. ಹಾಗೆ ಶನಿವಾರ ಬಂದಿದ್ರೆ ಶನೇಶ್ವರ ಹೋಗೋದಂತೇಳಿ. ಆದರೆ ಶನಿವಾರ ಹೋಗಿ ಭಾನುವಾರ ಹೋಗಬಾರ್ದು ಅಂತ ಏನಿಲ್ವಲ್ಲ, ಇನ್ನೇನು ಸೋಮವಾರ ಹೋಗಬಾರ್ದು ಅಂತ ಏನಿಲ್ವಲ್ಲ. ಆದರೆ ಪ್ರತಿ ದಿವಸವೂ ಕೂಡ ದೇವರ ಸ್ಮರಣೆಯನ್ನು ಮಾಡಬೇಕಾಗಿರುವಂಥ ಈ ಗಾಳಿ, ನೀರು, ಆಹಾರ ಎಲ್ಲವೂ ಕೂಡ ಭಗವಂತನ ಕೃಪೆ. ನಮಗೆಲ್ಲವೂ ಕೂಡ ನಾವೆಲ್ಲ ಪ್ರಾಣಿ ಪಕ್ಷಿಗಳ ಬದುಕಲಿಕ್ಕೆ, ಮನುಷ್ಯನ ಬದುಕಲಿಕ್ಕೆ ಬೇಕಾಗಿರುವ ವ್ಯವಸ್ಥೆಯನ್ನು ಭಗವಂತ ನಮ್ಮೆಲ್ಲರಿಗೂ ಕೊಟ್ಟಿರುವಂತಹ ಅದರ ಒಂದು ಸ್ಮರಣೆಯಾಗಿ ಭಗವಂತನಿಗೆ ಒಂದು ಕೃತಜ್ಞತಾ ಭಾವದಿಂದ ಒಂದು ಸ್ಮರಣೆಯನ್ನು ಮಾಡಿಕೊಳ್ಳುವಂತಹ ದೇವರನ್ನ ನೆನೆಸ್ಕೊಳ್ಳೋದು ಯಾವಾಗಪ್ಪ ಅಂದರೆ ಸುಖದಲ್ಲಿ ನೆನೆಸ್ಕೋಬೇಕಂತ ಕಷ್ಟನೆಲ್ಲ ನೆನೆಸ್ಕೋಬೇಕಾಗಿದೆ. ನಾವು ಹುಡುಗನ ನೆನೆಸ್ಕೊಂಡು ಯಾವಾಗ ಅಂದರೆ ಕಷ್ಟ ಬಂದಾಗ ವೆಂಕಟರಮಣ ಅಂತ ಏನು ಹೇಳ್ತಾರೆ, ಸಂಕಟ ಬಂದಾಗ ವೆಂಕಟರಮಣ ಅಂತ ಹಂಗೆ ಆಗಬಾರ್ದು. ಸುಖದಲ್ಲಿ ಸ್ಮರಣೆಗೆ ಹೇಗಬೇಕು, ದುಃಖದಲ್ಲಿ ಸ್ಮರಣೆಗೆ ಹೇಗಿರಲ್ಲ. ಸುಖದಲ್ಲಿ ಸ್ಮರಣೆಗೆ ಹೇಗಾದರೆ ದುಃಖಕ್ಕೆ ಬಂದಿಟ್ಟು ಕಬೀರ ಅಂತ ಹೇಳ್ತಾರೆ. ಕಬೀರ ಅಂತ ಹೇಳ್ತಾರೆ, ನೀನು ದುಃಖದಲ್ಲಿ ಮಾತ್ರ ಯಾಕೆ ಸ್ಮರಣೆ ಮಾಡ್ಕೊಳ್ತೀಯ, ಸುಖದಲ್ಲಿ ಸ್ಮರಣೆಗೆ. ಈ ಸುಖದಲ್ಲಿ ಸ್ಮರಣೆಗೆ ದುಃಖ ಅನ್ನುವಂಥದ್ದು ಸಹಜವಾಗಿ ದೂರ ಆಗ್ತದೆ ಅನ್ನುವಂತಹ ಮಾತನ್ನು ಹೇಳ್ತಾರೆ. ಹಾಗೆ ನಾವು ಎಡಬಡಿಸಿದಾಗ, ಕಷ್ಟ ಬಂದಾಗ, ದುಃಖ ಬಂದಾಗ, ನೋವಾದಾಗ ಮಾತ್ರ ಸ್ಮರಣೆ ಮಾಡುವಂಥದ್ದಲ್ಲ. ನಾವು ಚೆನ್ನಾಗಿದ್ದಾಗ, ಸುಖವಾಗಿದ್ದಾಗ, ಸಂತೋಷವಾಗಿದ್ದಾಗಲೂ ಕೂಡ ಆ ಭಗವಂತನ ಸ್ಮರಣೆಯನ್ನು ಯಾವತ್ತೂ ಕೂಡ ಮಾಡ್ಕೊಂಡು ಬರಬೇಕಾಗಿರುವಂಥದ್ದು. ಆ ಮೂಲಕ ನಮ್ಮ ಮನಸ್ಸಿನಲ್ಲಿ ಒಂದು ಸಂಸ್ಕಾರ, ಭಾವನೆಗಳು, ಒಂದು ಪವಿತ್ರತೆ ಎಲ್ಲವನ್ನ ತಂದುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಮತ್ತು 25 ವರ್ಷದ ಒಂದು ರಥಮೋತ್ಸವ ಆಚರಣೆ ಮಾಡಿ ಈ ಒಂದು ಏರಿಯಾದ ಛಾಯಾಕ್ಷೇತ್ರ ಅಂತೇಳಿ ಇವತ್ತು ನಾಮಕರಣವನ್ನು ಮಾಡಿ ಅಲ್ಲಿ ಮಹಾದ್ವಾರವನ್ನು ಕೂಡ ಉದ್ಘಾಟನೆಯನ್ನು ಮಾಡಿರುವಂತಹ ಈ ದೇವಸ್ಥಾನ ಇರೋದ್ರಿಂದ ಈ ಏರಿಯಾ ಛಾಯಾಕ್ಷೇತ್ರ ಅಂತೇಳಿ ಸಹಜವಾಗಿ ಹೆಸರು ಬಂದಿರುವಂತಹದ್ದು. ನಮ್ಮ ಪೂರ್ವಜರು ಕೂಡ ಹಿಂದೆ ಇದನ್ನು ಪ್ರಾರಂಭ ಮಾಡಿ ಬಂದಿದ್ರು ಅಂತೇಳಿ ಹೇಳ್ತಾ ಇದ್ದಾರೆ. ಇವೆಲ್ಲ ಒಟ್ಟಾಗಿ ಸೇರಿ ಈ ಕಾರ್ಯಕ್ರಮ ಮಾಡಿರುವಂಥದ್ದು ತುಂಬ ಸಂತೋಷ ಅನ್ನುವಂತಹ ಮಾತನ್ನು ಹೇಳ್ತಾ, ಓಂ ಗುರುಭ್ಯೋ ನಮಃ. ಅದ್ಯಮಯ ಪೂರ್ವೋಚ್ಚರ ಸ್ವಾಮಿ ಅನುಗ್ರಹ ಸದಾ ಕೃಪಾ ಕಟಾಕ್ಷರಸ್ತು. ಹರಿ ಓಂ ಶಂಕರಾಯ ನಮಃ. ಓಂ ಶಾಂತಾಯ ನಮಃ. ಓಂ ಶರಣ್ಯಾಯ ನಮಃ. ಓಂ ಮುರೇಣ್ಯಾಯ ನಮಃ. ಓಂ ಸೌಮ್ಯಾಯ. ಇಬ್ಬರು ಸೇರಿ ಹಿರಿಯರು 25 ರಥಸಪ್ತಮಿಗಳ ಹಿಂದೆ ದೇವಸ್ಥಾನವನ್ನು ಪ್ರಾಣ ಪ್ರತಿಷ್ಠಾಪನೆ ಮಾಡಿದ ನಂತರ ಇವತ್ತು 25 ವರ್ಷ ಕಳೆದಿದೆ. ಇದೇ ರೀತಿ ಇನ್ನು 25 ವರ್ಷ ಅಂದರೆ 50ನೇ ವರ್ಷದವರೆಗೂ ಅವರಿಬ್ಬರಿಗೂ ಫಸ್ಟ್ ದೇವರ ಆರೋಗ್ಯ ಕೊಟ್ಟು ಅವ್ರು 100ನೇ ವರ್ಷದ ಇನ್ನು 50ನೇ ವರ್ಷದ ಆಚರಣೆಯಲ್ಲೂ ಅವರಿಬ್ಬರು ಶತಮಾನೋತ್ಸವ ಮುಗಿಸಿ ಅವರೂ ದೇವರ ಆಶೀರ್ವಾದಕ್ಕೆ ಪಾತ್ರರಾಗಲಿ ಅಂತ ಅವರು ಫಸ್ಟ್ ಆರೋಗ್ಯ ಕೊಡಲಿ. ಇದ್ರ ಜೊತೆಗೆ ಸಮಸ್ತ ಕಾಸ್ಬಾಗ್ ದುರ್ಗಾಪುರ ಮತ್ತು ದೊಡ್ಡಬಳ್ಳಾಪುರ ನಗರದ ಸಮಸ್ತ ಜನತೆಗೆ, ಯಾಕೆಂದರೆ ಎಲ್ಲವನ್ನ ಕೊಡುವಂಥ ವರವನ್ನು ಕೊಡುವಂಥ ದೇವರು ಶ್ರೀನಿವಾಸ ಸ್ವಾಮೀಜಿ. ಹಾಗಾಗಿ ಎಲ್ಲರಿಗೂ ವರವನ್ನು ಕೊಟ್ಟು ಇನ್ನು ಸ್ವಾಮಿಗಳು ಹೊಸ ಹೆಸರು ಇಟ್ಟೋಗಿದ್ದಾರೆ ಅಂತ ಛಾಯಾಕ್ಷಿ ಕ್ಷೇತ್ರ ಅಂತ ಹೇಳಿ ಸುದ್ದಿಗೆ ಹೇಳಿದ ಮೇಲೆ ಅದನ್ನು ಖಂಡಿತವಾಗ್ಲೂ ಯಥಾವತ್ತು ನಾವು ಅದನ್ನು ಅಳವಡಿಸುವಂಥ ಕೆಲಸವನ್ನು ಮಾಡೋಣ. ತಿರುಪತಿ
ಮಹೋತ್ಸವದಲ್ಲಿ ಮೊದಲನೇದಾಗಿ ನಾವು ಮಾಡಬೇಕಾಗಿರೋದೇನಪ್ಪ ಅಂದ್ರೆ ವಾಂಗ್ ನಿಶ್ಚಯ ಅಂತ. ಅಂದ್ರೆ ಏನ್ ಹೇಳಿ, ನಿಶ್ಚಿತಾರ್ಥ. ನಾವು ಮದುವೆ ಮಾಡ್ಬೇಕಾದ್ರೆ ಮೊದಲು ನಿಶ್ಚಿತಾರ್ಥ ಮಾಡ್ಕೊಳ್ತೀವಿ, ಆಮೇಲೆ ಮದುವೆ ಮಾಡ್ತೀವಿ. ಅದೇ ರೀತಿಯಾಗಿ ಶ್ರೀ ಸ್ವಾಮಿಯವರ ತಿರುಕಲ್ಯಾಣ ಮಹೋತ್ಸವದಲ್ಲೂ ಅಷ್ಟೇ ಮೊದಲು ವಾಂಗ್ ನಿಶ್ಚಿತಾರ್ಥ ಅಂತ ಹೇಳ್ತೀವಿ. ಅಂದ್ರೆ ನೀವು ಸ್ವಾಮಿಯವರ ಕಡೆಯವರು ಅಮ್ಮನವರಿಗೆ ವಸ್ತ್ರವನ್ನು ತಂದು ಸಮರ್ಪಣೆ ಮಾಡ್ತೀರಾ, ಅವರು ಅಮ್ಮನವರ ಕಡೆಯವರು ನೀವು ಸ್ವಾಮಿ ವಸ್ತ್ರವನ್ನು ತಂದು ಇವರಿಗೆ ಕೊಡ್ತೀರಾ. ಆ ರೀತಿಯಾಗಿ ವಾಂಗ್ ನಿಶ್ಚಿತಾರ್ಥವಾಗುತ್ತೆ. ಏನು ಅಂತ ಹೇಳಿದ್ರೆ, ಇಲ್ಲಿ ಬಂದಿರತಕ್ಕಂಥ ಎಲ್ಲ ಭಕ್ತಾದಿಗಳು ಸಹ ಅಮ್ಮನವರ ಕಡೆಯವರೇ ಅಂತಾನೆ ನಾವು ಹೇಳ್ಬೇಕು. ಯಾಕೆ ಅಂತ ಹೇಳಿದ್ರೆ, ಅಮ್ಮನವರ ಕಡೆಯವರು ಯಾಕೆ ಅಂತ ಹೇಳ್ಬೇಕು ಅಂತ ಹೇಳಿದ್ರೆ, ಕಲ್ಯಾಣೋತ್ಸವವನ್ನು ಮಾಡೋದ್ರಿಂದ ಕನ್ಯಾದಾನ ಮಾಡಿರ್ತಕ್ಕಂಥ ಪುಣ್ಯ ಬರಲಿ ಅಂತಾನೆ ನಾವು ಕಲ್ಯಾಣೋತ್ಸವ ಮಾಡೋದು. ಏನ್ ಹೇಳಿ, ಕನ್ಯಾದಾನ ಮಾಡಿರ್ತಕ್ಕಂಥ ಪುಣ್ಯ ಬರಲಿ ಅಂತಾನೆ ನಾವು ಕಲ್ಯಾಣೋತ್ಸವವನ್ನು ಮಾಡತಕ್ಕಂಥದ್ದು. ಆ ರೀತಿಯಾಗಿ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಭಕ್ತಾದಿಗಳು ಸಹ ಅಮ್ಮನವರ ಕಡೆ ಅಂತಾನೆ ತಿಳಿಸಿ ಎಲ್ಲರೂ ಸಹ ಕನ್ಯಾದಾನ ಮಾಡಿರ್ತಕ್ಕಂತಹ ಪುಣ್ಯವನ್ನ ಬರಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಈಗ ವಾಂಗ್ ನಿಶ್ಚಯ ಆಗುತ್ತೆ. ಏನು ಇವತ್ತು ಶ್ರೀ 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 ರಥಸಪ್ತಮಿ ಪ್ರಸನ್ನ ಶನೈಶ್ಚರ ದೇವಾಲಯ ಕಾಸ್ಬಾಗು ಇವತ್ತಿಂದ ಛಾಯಾಶ್ರೀ ಕ್ಷೇತ್ರ ಅಂತ ಹೇಳಿ ನಮ್ಮ ತುಮಕೂರು ಸಿದ್ಧಗಂಗಾ ಮಠದ ಅಧ್ಯಕ್ಷರಾದಂಥ ಸಿದ್ಧಲಿಂಗ ಸ್ವಾಮಿ ಅವರ ಅಮೃತ ವಚನದಿಂದ ಇವತ್ತು ನಮ್ಮ ದೊಡ್ಡಬಳ್ಳಾಪುರಕ್ಕೆ ಆಗಮಿಸಿ, ನಮ್ಮ ಕ್ಷೇತ್ರಕ್ಕೆ ಆಗಮಿಸಿ ಒಂದು ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ. 25 ವರ್ಷವನ್ನು ಕಂಡಂಥ ಈ ದೇವಾಲಯ 2000ನೇ ಇಸ್ವಿಯಲ್ಲಿ ದೊಡ್ಡ ಸ್ವಾಮಿಗಳ ಶಿವಕುಮಾರ ಸ್ವಾಮಿಗಳು ಉದ್ಘಾಟನೆಯನ್ನು ಮಾಡಿರ್ತಾರೆ. ಇವತ್ತಿಗೆ ರಜತ ಮಹೋತ್ಸವವನ್ನು ಆಚರಿಸಿ ಕುಂಭಾಭಿಷೇಕ ಸಾರ್ವಜನಿಕವಾಗಿ ಎಲ್ಲ ಭಕ್ತಾದಿಗಳು ಹೋಗಿ ಸ್ವಾಮಿಯವರಿಗೆ 118 ಕಳಸಗಳ ಕುಂಭಾಭಿಷೇಕವನ್ನು ನೆರವೇರಿಸಿ ಇವತ್ತು ಶನೈಶ್ಚರ ಕಲ್ಯಾಣೋತ್ಸವವನ್ನು ಭಕ್ತಾದಿಗಳ ಸಹಯೋಗದೊಂದಿಗೆ ನಾವು ಇವತ್ತನ್ನು ಒಂದು ಕಲ್ಯಾಣೋತ್ಸವವನ್ನು ಆಚರಣೆ ಮಾಡಿದ್ದೇವೆ. ಒಂದು ಸ್ವಾಗತ ಸಮಿತಿ ಅಂತ ಮಾಡಿ ಏನು 4-5 ತಿಂಗಳುಗಳಿಂದನೂ ಸಹ ಈ ಕಾರ್ಯಕ್ರಮಕ್ಕೆ ಒಂದು ಶ್ರಮವನ್ನು ವಹಿಸಿದ್ದಾರೆ. ಹಾಗಾಗಿ ಶನೈಶ್ಚರ ಸ್ವಾಮಿಯು ನಾವು ಈ ಎಲ್ಲ ಭಕ್ತಾದಿಗಳಿಗೆ ಮತ್ತು ಆಡಳಿತ ವರ್ಗಕ್ಕೆ ಸಕಲ ಸಂಪನ್ನ ಆಯುಷ್ ಆರೋಗ್ಯವನ್ನು ಕೊಟ್ಟು ಸದಾ ನಮ್ಮ ದೇವಸ್ಥಾನದ ಸೇವೆಯನ್ನು ಮಾಡೋ ಒಂದು ಭಾಗ್ಯವನ್ನು ಕರುಣಿಸಿ ಅಂತ ಆ ಸ್ವಾಮಿಯವರಲ್ಲಿ ನಾನು ಬೇಡಿಕೊಳ್ಳುತ್ತೇನೆ. ಈ ದಿವಸ ಒಂದು ಶುಭ ದಿವಸ ನಮಗೆಲ್ಲ. ಇದು 4-5 ತಿಂಗಳಿಂದ ನಾವು ಇದ್ರ ಬಗ್ಗೆ ವರ್ಕಿಂಗ್ ಮಾಡ್ತಾಯಿದ್ವಿ. ಹೇಗೆ ಕಲ್ಯಾಣೋತ್ಸವ ನಡೆಯುತ್ತೆ ಅನ್ನೋದೇ ಭಾಳ ದೊಡ್ಡ ಚಿಂತೆ ಆಗಿತ್ತು. ಯಾಕೆಂದರೆ ಒಂದೊಂದು ಸ್ಟೆಪ್ಪು ಸಹ ನಾವು ಬರ್ಕೊಂಡು ಅದನ್ನು ಯಾವ ರೀತಿ ನಡೆಸಬೇಕು, ಯಾರನ್ನ ಅದಕ್ಕೆ ರೆಸ್ಪಾನ್ಸಿಬಿಲಿಟಿ ಕೊಡಬೇಕು ಅನ್ನೋ ಲೆಕ್ಕದಲ್ಲಿ ಮಾಡ್ಕೊಂಬಂದ್ವಿ. ಹಾಗಾಗಿ ನಿನ್ನೆಯಿಂದ ಕುಂಭೋತ್ಸವ ಏನಾಯಿತು ಬಹಳ ವಿಜೃಂಭಣೆಯಿಂದ ನಡೆಯಿತು. ಹಾಗೆಯೇ ಇವತ್ತು ಸಿದ್ಧಗಂಗಾ ಶ್ರೀಗಳು ಬಂದು ಹೊಸ ನಾಮಕರಣ ಛಾಯಾಶ್ರೀ ಕ್ಷೇತ್ರ ಅಂತ ಹೇಳಿ ನಾಮಕರಣ ಮಾಡಿರ್ತಾರೆ. ಇನ್ನು ಮುಂದೆ ಇದು ಛಾಯಾಶ್ರೀ ಕ್ಷೇತ್ರ ಶ್ರೀ ರಥಸಪ್ತಮಿ ಶನೇಶ್ವರ ಸ್ವಾಮಿ ದೇವಾಲಯ ಅಂತಲೇ ಆಗುತ್ತೆ. ಹಾಗಾಗಿ ಈಗ ಬೆಳಗ್ಗೆಯಿಂದ ನೀವೆಲ್ಲ ನೋಡಿದ್ದೀರಿ, ಕಲ್ಯಾಣೋತ್ಸವ ತುಂಬ ವಿಜೃಂಭಣೆ ನಡೀತು. ಯಾರೂ ಇಷ್ಟು ಗ್ರ್ಯಾಂಡಾಗಿ ನಡೆಯುತ್ತೆ ಅನ್ನೋದು ಕನಸು ಕಂಡಿರಲಿಲ್ಲ, ಅಷ್ಟು ಗ್ರ್ಯಾಂಡಾಗಿ ನಡೀತು. ನಾನು ಮಹೇಶ್ ಅವರು ಅಧ್ಯಕ್ಷರು ಸುಮಾರು ವಾರಗಟ್ಟಲೆಯಿಂದ ಸರಿಯಾಗಿ ನಿದ್ದೆ ಮಾಡಿಲ್ಲ. ಇವತ್ತು ಮನಸ್ಸಿಗೆ ಎಷ್ಟು ಸಮಾಧಾನ ಆಯಿತು ಅಂದರೆ ದೇವರೇ ನಮ್ಮ ಕಣ್ಣೆದುರಿಗೆ ಬಂದಷ್ಟು ಸಂತೋಷ ಆಯಿತು. ಇದು ಎಲ್ಲ ಸಾರ್ವಜನಿಕರಿಗೂ ಈ ಒಂದು ಸಂತೋಷ ತಲುಪಲಿ ಅಂತ ನನ್ನ ಆಶಯ. ಜೋರಾಗಿ ಗೋವಿಂದ ಅಂತ ಹೇಳಬೇಕು. ಜೈ ಇಂದಿರಾರಮಣ ಗೋವಿಂದ. ಕೇಳಿಸ್ತಾ ಇಲ್ವಂತ? ಜೈ ಇಂದಿರಾರಮಣ ಗೋವಿಂದ. ಶನೇಶ್ವರ ಸ್ವಾಮಿ ಪಾರ್ವತಿ ಗೋವಿಂದ. ಹರ ನಮ ಪಾರ್ವತಿ ಪತಯೇ. ಈಗ ಸ್ವಾಮಿಗೆ ಆನಂದ ಆಗಿದೆ. ಏನು ಅಂತಂದ್ರೆ ತಿರುಕಲ್ಯಾಣ ಮಹೋತ್ಸವದಲ್ಲಿ ವಿಶೇಷವಾಗಿ ವಾಂಗ್ ನಿಶ್ಚಯ ಆಗಿದೆ. ನಿಮ್ಮ ತ್ರಿವರ್ಣ ನ್ಯೂಸ್ನ ಬೆಂಬಲಿಸಿ. ಧನ್ಯವಾದಗಳು.